ಹಾಯ್ ಫ್ರೆಂಡ್ಸ, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲ ಆರಾಮಿದ್ದೀರ ಅಂತ ಅಂದ್ಕೊಂಡಿನ್ರಿ. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಮ್ರಿ. ಇವತ್ತು ಸಂಡೇ ರೀ. ನಾಷ್ಟ ಮಾಡತ್ತೀನಿ ನೋಡ್ರಿ. ಟೈಮ್ ಬಂದು 10:30 ರೀ. ಇವಾಗ ನಾಷ್ಟ ಮಾಡತ್ತೀನಿ ರೀ. ಚಹಾ ಅಂತೂ ಕುಡ್ದೀನಿ ರೀ. ನಾಷ್ಟ ಮಾಡಮ್ರಿ ಬರ್ರಿ. ಇವತ್ತಿಂದು ನಾಷ್ಟ ಏನಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ರೀ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ತಿಂಡಿ ಅಂತಲೇ ಹೇಳ್ಬೋದು ರೀ. ಉತ್ತರ ಕರ್ನಾಟಕದ ಸ್ಪೆಷಲ್ ನಾಷ್ಟ ರೀ. ನಮ್ಮ ಗುಲ್ಬರ್ಗ ಸೈಡ್ ಆಗಲಿ ನಮ್ಮ ಕರ್ನಾಟಕ ಸೈಡು ಸ್ಪೆಷಲ್ ಅಂತಲೇ ಹೇಳ್ಬೋದು. ಭಾಳಷ್ಟು ಜನ ತುಂಬ ಜನ ಇಷ್ಟಪಟ್ಟು ತಿನ್ನುವಂಥ ಇದು ಇಲ್ಲಿ ಬೆಂಗಳೂರು ಸೈಡಲ್ಲಿ ಸಿಗಂಗಿಲ್ಲ. ಬರ್ರಿ ಆ ರೆಸಿಪಿ ಏನಂತ ನೋಡ್ಕೊಂಡು ಬರೋಣ್ರಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಇರಲಿ. ಮತ್ತು ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ಬಂದು ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ. ಬರ್ರಿ. ಇಲ್ಲಿ ನೋಡಿರಿ ಫ್ರೆಂಡ್ಸ, ನಾನು ಚುರುಮುರಿ ಸುಸ್ಲಾ ಮಾಡ್ಲತ್ತೀನಿ ರೀ. ಇವು ಚುರುಮುರಿ ನೋಡಿರಿ ಫ್ರೆಂಡ್ಸ. ಅದರಲ್ಲಿ ನಮ್ಮ ಮನೆಯವರು ಚೂಡ ಮಿಕ್ಸ್ ಮಾಡಿದ್ರಿ ತಿನ್ನಕ್ಕಂತ. ಈ ಥರದ್ದು ಬೂಂದಿಕಾಳು ಇರುತ್ತಲ್ಲ ರೀ, ಅದು ಮಿಕ್ಸ್ ಮಾಡಿರಿ ತಿನ್ನಕ್ಕಂತ. ನಾನೊಂದು ಸ್ವಲ್ಪ ನಾಷ್ಟ ಮಾಡ್ಕೊಂಬಂತ ಮಾಡ್ಕೊಳತ್ತೀನಿ ನೋಡಿರಿ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ರೀ. ಬರ್ರಿ ಯಾವ ರೀತಿ ಮಾಡೋಣ ಅಂತ ನೋಡಮ್ರಿ ಫ್ರೆಂಡ್ಸ. ಇದೀಗ ನಾನು ನೀರಲ್ಲಿ ತೊಳ್ಕೊಂಡಿನಿ ರೀ. ನೀರಲ್ಲಿ ನೆನೆಸ್ಕೊಂಡು ನೋಡಿರಿ ಫ್ರೆಂಡ್ಸ. ಈಗ ಇದು ಒಗ್ಗರಣೆ ಕೊಡೋಣ ಬರ್ರಿ. ಇಲ್ಲಿ ನೋಡಿರಿ ಫ್ರೆಂಡ್ಸ, ನಾನು ಒಂದು ಕಡೆ ಇಟ್ಕೊಂಡಿನಿ ರೀ. ನಿನ್ನೆ ಸಂಜೆ ಪೂರಿ ಕರೆದಿದ್ರಿ, ಅದ್ರಾಗೆ ಮಾಡ್ಕೊಳತ್ತೀನಿ ನೋಡಿರಿ. ನಾನು ಒಂದು ಸ್ವಲ್ಪ ಇಷ್ಟು ಎಣ್ಣೆ ತೊಗೊಂಡು ನೋಡಿರಿ. ಎಣ್ಣೆ ತೊಗೊಂಡು ನೋಡಿರಿ ಫ್ರೆಂಡ್ಸ. ಈಗ ಅದು ಕಾಯ್ದ ನಂತರ ಅದಕ್ಕೆ ಒಂದು ಸ್ವಲ್ಪ ಸಾಸಿ ಜೀರಿಗೆ ಹಾಕ್ಕೋತೀನಿ ರೀ. ಸಾಸಿ ಜೀರಿಗೆ ಹಾಕೊಳತ್ತೀನಿ ನೋಡಿರಿ. ಎಣ್ಣೆ ಕಾಯ್ದದ್ರಿ. ಈಗ ಇದಕ್ಕೆ ಫಸ್ಟ್ ನಾನು ಶೇಂಗಾ ಬೀಜ ಹಾಕೋತೀನಿ. ಮತ್ತು ಒಂದು ಸ್ವಲ್ಪ ಕಡಿ ತರಕಾರಿ, ಶೇಂಗಾ ಬೀಜ ಫಸ್ಟ್ ಹಾಕೋದ್ರಿಂದ ಯಾಕಂತಂದ್ರೆ ಒಂದು ಸ್ವಲ್ಪ ಚಲೋ ಸುಡ್ತಾವ್ರಿ. ಇಲ್ಲಾಂದ್ರೆ ಹಸಿ ಹತ್ತವ್ರಿ ಒಳಗೆ. ನಾವು ಎಲ್ಲ ಉಳ್ಳಾಗಡ್ಡಿ ಟೊಮೆಟೊ ಹಾಕಿದ್ಮೇಲೆ ಹಾಕಿದ್ರೆ ಹಸಿ ಹತ್ತವ್ರಿ. ಅದಕ್ಕೆ ಫಸ್ಟ್ ಹಾಕೋಬೇಕ್ರಿ. ಇಲ್ಲಿ ನಾನು ಉಳ್ಳಾಗಡ್ಡಿ ಹಾಕೊಳತ್ತೀನಿ ರೀ. ಉಳ್ಳಾಗಡ್ಡಿ ಹಾಕೊಂಡು ನೋಡಿರಿ. ಮೀಡಿಯಮ್ ಸೈಜಲ್ಲಿ ಬಂದು ಒಂದು ಉಳ್ಳಾಗಡ್ಡಿ ಹಾಕೊಂಡಿದ್ರಿ. ಇದಕ್ಕೆ ಈಗ ನಾನು ಒಂದು ಸ್ವಲ್ಪ ಹಸಿ ಬಟಾಣಿ ಹಾಕೋತೀನಿ ರೀ. ಒಂದು ಸ್ವಲ್ಪ ಇಟ್ಟಿದ್ರಿ ನಾನು ರಾತ್ರಿ ನೆನೆಸಿದಂಥ ಹಸಿ ಬಟಾಣಿ ಹಾಕೋತೀನಿ. ಈಗ ಲಾಸ್ಟಿಗೆ ಟೊಮೆಟೊ ಹಾಕೋತೀನಿ. ನೀವು ಹಸಿಮೆಣಸಿನ್ಕಾಯಿ ಇದ್ರೆ ಹಸಿಮೆಣಸಿನ್ಕಾಯಿ ಹಾಕೋರಿ ಅಂತ. ನನ್ನ ಹತ್ರ ಹಸಿಮೆಣಸಿನ್ಕಾಯಿ ಇದ್ರೆ ಹಾಗಾಗಿ ನಾನು ಖಾರ ಹಾಕೋತೀನಿ ರೀ. ಒಣಗಿದ ಮೆಣಸಿನ್ಕಾಯಿ ಖಾರ ರೀ. ಈಗ ನೋಡಿರಿ ಒಂದು ಸ್ವಲ್ಪ ಅರಿಶಿಣ ರೀ. ಮತ್ತೊಂದು ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಖಾರ ಹಾಕೋತೀನಿ ರೀ. ಅಚ್ಚ ಖಾರ ಪುಡಿ ಹಾಕೊಂಡು ನೋಡಿ. ಈಗ ಇದು ಏನಪ್ಪ ಅಂತಂದ್ರೆ ನಾನು ಪುಟಾಣಿ ಕುಟ್ಕೊಂಡು ಹಾಕೋತೀವಿ ಇದಕ್ಕೆ ಸುಸ್ಲಕ್ಕ ಮತ್ತು ಅವಲಕ್ಕಿ ಸುಸ್ಲಕ್ಕ. ಅದು ತೊಗೊಂಡು ನೋಡಿರಿ ನಾನು. ಈಗ ಇದು ಇದ್ರಲ್ಲಿ ಹಾಕಲ್ರಿ ಎಣ್ಣೆಯಾಗ, ಇದ್ರಾಗ ಹಾಕೋತೀನಿ ನೋಡಿರಿ ನಾನು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ ಚಲೋ. ಇದ್ರಾಗ ಹಾಕೊಂಡ್ರೆ ಹಳ್ಳಿಗೆಲ್ಲ ಅಂಟ್ಕೊತದ್ರಿ. ಅದ್ರಾಗ ಹಾಕೋದ್ರಿಂದ ಎಲ್ಲ ಎಣ್ಣೆಗೆ ಇದು ಆಗ್ತದ್ರಿ. ಹಾಗಾಗಿ ಇದ್ರಾಗ ಹಾಕೋತೀನಿ ನೋಡಿರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ರೀ ಫ್ರೆಂಡ್ಸ. ಅದ್ರಾಗ ಉಪ್ಪು ಇರ್ತದ್ರಿ ಹಳ್ಳಿನಾಗ ಉಪ್ಪು ಇರೋದ್ರಿಂದ ಒಂದು ಸ್ವಲ್ಪ ನೋಡ್ಕೊಂಡು ತೊಗೋಬೇಕ್ರಿ. ಈಗ ಇದು ಹಾಕೋತೀನಿ ನೋಡಿರಿ. ಇದಕ್ಕೆ ನಮ್ಮ ಮನೆಯವರಿಗೆ ಸುಸ್ಲಾ ಅಂತಂದ್ರೆ ಭಾಳ ಇಷ್ಟ ನೋಡಿರಿ. ನೋಡ್ಬೋದ್ರಿ ಎಷ್ಟು ಚಲೋ ಕಾಣತ್ತವಂತ. ಮಸ್ತಾಗಿ ಬಂದಾಗ ನೋಡಿರಿ ಫ್ರೆಂಡ್ಸ. ನೀವು ಒಂದು ಸರ್ತಿ ನಿಮ್ಮ ಮನೆಯಾಗ ಟ್ರೈ ಮಾಡಿರಿ. ಚುರುಮುರಿ ಸುಸ್ಲು ಮತ್ತು ಇದ್ರ ಜೊತೆ ಬಿಸಿ ಬಿಸಿ ಬಜ್ಜಿ ಇರ್ಬೇಕು ರೀ. ಒಂದು ಸ್ವಲ್ಪ ಮುಚ್ಚಿರ್ತೀವಿ ರೀ. ನೋಡಿರಿ ರೆಡಿ ಅದ ನೋಡಿರಿ ಫ್ರೆಂಡ್ಸ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಚುರುಮುರಿ ಸುಸ್ಲಾ ನೋಡಿರಿ ಫ್ರೆಂಡ್ಸ.